ಬೆಂಕಿ ಹಚ್ಚಬೇಕು ಅಂತ ಇದಕ್ಕೆ ಅನ್ಕೊಂಡಿದ್ದೆ ಸುಮನ. ನಾನೇನ್ ಮಾಡ್ದೆ ಅಂತ ನನ್ನನ್ ಸುಡಕ್ ನೋಡ್ತಿದ್ಯಾ ಸುಮ್ನಾ? ನಿನ್ ಮಗ ಕೂಡ ಅತ್ತೆ ಉಲುಚಿ ಗಾಯತ್ರಿ ಜೊತೆ ಏನಾದ್ರೂ ಹೋಗಿದ್ದಿದ್ರೆ ಆಗ ನನ್ನ ನೋವು ನಿನಗ್ ಗೊತ್ತಾಗಿರೋದು. ಹಾ, ಕಳ್ಸಿಲ್ಲ ಅಂದ್ ಮಾತ್ರಕ್ಕೆ ನನ್ನನ್ನೇ ಸುಟ್ಬಿಡ್ತೀಯಾ? ಹೌದು. ಅಯ್ಯೋ ಅಯ್ಯೋ ಬೇಡಮ್ಮ. ಅರೆ ವಿಶಾಲಾಕ್ಷಿನ್ ಬಿಡ್ಸಿದ್ರೆ ನಿನ್ ಪ್ರಾಣ ತಗೋತೀನಿ ಅಂತ ಹೇಳಿದ್ದೆ. ಹಾಸಿನಿ ಅಕ್ಕಂಗೆ ಯಾಕೆ ಈ ತರ ಮಾಡ್ತಿದ್ಯಾ? ನಾನ್ ಸತ್ರೆ ಉಲುಚಿನ ನೀನು ಸಾಕಿ ಬೆಳೆಸ್ತೀಯಲ್ವಾ ಅಕ್ಕ? ಆದ್ರೆ ನನ್ ಸ್ವಂತ ಮಗ್ಳನ್ನ ನಿನ್ ಜವಾಬ್ದಾರಿಯಲ್ಲಿ ಬಿಡ್ಬೇಕಾಗತ್ತೆ ಅಂತ ಹಾಸಿನಿ ಅಕ್ಕನೇ ಸಾಯಿಸೋಣ ಅಂತ ಅನ್ಕೊಂಡೆ. ಏಯ್, ಬದ್ರಿನಾಥ ಅನಾಥ ಆಗಲ್ವಾ? ದತ್ತು ತಗೊಳ್ಳಿ ಬಾವಾ. ಇವಳಿಗೆ ತಲೆ ಕೆಟ್ಟಿದೆ ಬ್ರೋ, ಅವಳ ಮಾತನ್ನು ಕೇಳ್ಬೇಡ. ಒಂದ್ ವೇಳೆ ಆ ಕಡ್ಡಿನ ಬಿಸಾಕಿದ್ರೆ? ಅರೆ ಎಲ್ಲಿ ಕಡ್ಡಿ ಕೀರಕ್ ಹೇಳಿ? ಸುಮ್ನೆ ಇರಮ್ಮ ನೀನು. ನಿಜವಾಗ್ಲೂ ಆ ಕೆಲಸ ಮಾಡ್ಬಿಡ್ತಾಳ ಅವಳು. ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಎರಡು ಬೀಳ್ ಮಧ್ಯಾಹ್ನ ಬೆಂಕಿ ಕಡ್ಡಿ ಆರ್ದೆ ಹಾಗೆ ಬೆಳಗ್ತಿರುತ್ತೆ. ಅದು ಹೇಗೆ? ಸುಮನ, ಸುಮ್ಮನಮ್ಮ. ಅಯ್ಯೋ ಬೇಡಮ್ಮ. ಸುಮನ, ಮಾತೆ ಮಾತೆ, ದೂರ ಹೋಗಿ, ದೂರ ಹೋಗಿ. ಹೋಗ್ತಿಲ್ಲ. ಮಕ್ಕಳು ವಾಪಸ್ ಬರೋವರೆಗೂ ಕಡ್ಡಿ ಹಾಗೆ ಬೆಳಗ್ತಾ ಇರುತ್ತೆ. ಇಷ್ಟು ಚಿಕ್ಕ ಬೆಂಕಿ ಕಡ್ಡಿ ಇಷ್ಟು ದೊಡ್ಡ ಮನೇನ್ ಬೇಕಾದ್ರೆ ಸುಟ್ಟು ಹಾಕತ್ತೆ. ನೀನ್ ಹಾಗೆ ಮಾಡೋಳೆ ಬಿಡು. ಯಾಕೆ ಬಚ್ಚಿಟ್ಕೋತಿದ್ಯಾ? ಕಾಣಿಸ್ತಾ ಇರೋ ತರ ಇಟ್ಕೊಳಕ್ಕೆ ಅದೇನ್ ಬಂಗಾರ ಅಲ್ವಲ್ಲ. ಬೆರಳಿಗೆ ಬೆಂಕಿ ಹತ್ಕೊಂತು ಅಂತ ನೀವೇ ವ್ಯಂಗ್ಯವಾಗಿ ಹೇಳ್ತೀರಲ್ವಾ? ಬೆಂಕಿಕಿನ ಮೊದಲು ನೀನು ನಿನ್ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬಂತು ಅಂತ ಹೇಳೆ. ಯಾವುದೇ ಪಾಪ ಮಾಡ್ತಾ ಇರೋ ಹಾಸಿನಿ ಅದಕ್ಕೆನ ಸುಟ್ಟಾಕ್ಬೇಕು ಅಂತ ಯೋಚನೆ ಮಾಡ್ದೆ. ಮಗು ದೂರ ಆದ್ರೆ ಹೇಗಿರತ್ತೆ ಅಂತ ಅವಳಿಗೂ ಆ ನೋವು ಗೊತ್ತಾಗ್ಬೇಕಲ್ವಾ? ಬೆಂಕಿ ಹಚ್ಚಿದ್ರೆ ನೋವಾಗಲ್ಲ ಕಣೆ, ಉರಿ ಬರುತ್ತೆ. ಕೈ ಹಾಗೆ ಹಿಂದೆ ಇಟ್ಕೋಬೇಡ, ಏನ್ ಸುಡುತ್ತೆ ಅಂತನೂ ಗೊತ್ತಾಗಲ್ಲ. ನಾನೇನ್ ಸೀರೆ ಸುಟ್ಕೊಳಲ್ಲ. ಹಾಸಿನಿ ಅದಕ್ಕೇನ್ ಮಾತ್ರ ಉಟ್ಕೊಂಡಿರೋ ಸೀರೆಲೆ ಸುಟ್ಟಾಕ್ಬೇಕು ಅನ್ಕೊಂಡೆ, ಹೌದಲ್ವಾ? ನೀವ್ ನಿಜವಾಗ್ಲೂ ನನ್ ಗಂಡ ಆಗಿದ್ದಿದ್ರೆ ನನ್ ಹೆಂಡತಿ ಕೈ ಸುಟ್ರೆ ಏನ್ ಗತಿ ಅಂತ ಆ ಮಾಯಾವಿ ಹುಡುಗಿ ಮೇಲೆ ಕೋಪ ಮಾಡ್ಕೋಬೇಕಿತ್ತು. ಚಚೆ, ಅಂತ ಹುಡುಗಿ ಬಗ್ಗೆ ಹಾಗೆಲ್ಲ ಮಾತಾಡಲ್ಲ ನಾನು. ಏನ್ ಒಳ್ಳೇದ್ ಮಾಡಿದಾಳೆ? ಹೀಗ್ ಕೈಯಲ್ಲಿ ಬೆಂಕಿ ಹತ್ಕೊಳ್ಳೋ ಹಾಗ? ಹಾಸಿನಿ ಅತ್ಗೆ ಮೇಲೆ ನೀನ್ ಮಾಡ್ತಿದ್ದ ದೌರ್ಜನ್ಯನ ನಿಲ್ಸಿದ್ಲು ವಿಶಾಲಾಕ್ಷಿ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ನಿನ್ ಕೈಯಾರ ನಿನ್ ಚಿತೆನ ಊರಿಸ್ಬೇಕು ಅನ್ನೋ ಕಾರಣಕ್ಕೆ ಹೀಗ್ ಮಾಡಿದಳು ಕಣೆ ಅವಳು.
ಸ್ವಂತ ಮಗಳು ಕಾಣಿಸ್ತಿಲ್ಲ ಅಂತ ಸ್ವಲ್ಪನೂ ತಡ ಮಾಡ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ದೊಡ್ಡ ಗಲಾಟೆ ಮಾಡ್ದವ್ರನ್ನ ನೋಡಿದೀನಿ. ನೀವ್ ಮಾತ್ರ ಏನು ಆಗಿಲ್ದಿರೋರ್ ತರ ಇದೀರಾ. ಉಲೂಚಿ ನನ್ ಮಗಳೇ ಆಗಿದ್ರೆ ಮನ್ಸಲ್ಲಿ ಭಯ ಇಟ್ಕೊಂಡು ನಿನ್ಗಿಂತ ಹೆಚ್ಚು ಪ್ರೀತಿನ ಅವಳ ಮೇಲೆ ತೋರಿಸ್ತಿದ್ದೆ ಕಣೆ ನಾನು. ಅತ್ ಬಿಟ್ರೆ ಪ್ರೀತಿ ಅಲ್ಲ. ಅಳ್ಸೋದ್ ಪ್ರೀತಿನಾ? ನಿಮ್ಗೆ ನನ್ ನೋವು ಅರ್ಥ ಆಗಲ್ಲ. ನೀನು ಸಂಕಟ ಪಡ್ತಿಲ್ಲ, ಅಸೂಯೆ ಪಡ್ತಾ ಇದೀಯ. ನಿನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರ್ದು ಅಂತ ಇವತ್ತು ಅತ್ತಿಗೆನ ಸುಡೋಕ್ ನೋಡಿದ್ದೆ ನೀನು. ನಿನಗೆ ಶಿಕ್ಷೆ ವಿಧಿಸಿ ವಿಶಾಲಾಕ್ಷಿ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಯಾಕಂದ್ರೆ ಕಣ್ಣಲ್ಲೇ ಕೆಂಡಕಾರೋ ನೀನು ಈಗ ಕೈಯಲ್ಲೇ ಬೆಂಕಿ ಹಿಡ್ಕೊಳ್ಳೋಗಾಗಿದೆ. ನನಗೇನಾದ್ರೂ ಕೋಪ ಬಂದ್ರೆ ಇದೇ ಬೆಂಕಿ ಕಡ್ಡಿಂದ ಆ ವಿಶಾಲಾಕ್ಷಿನ ಸುಟ್ಬಿಡ್ತೀನಿ. ಅವಳು ಶಿವಭಕ್ತ ಕಣೆ. ನೀನ್ ಬೆಂಕಿ ಹಚ್ಚಿದ್ರೆ ಅದನ್ನೇ ದೀಪಾರಾಧನೆನೋ ಇಲ್ಲ ಆರ್ತಿನೋ ಅಂತ ಅನ್ಕೊಂಡು ನಿನ್ನ ಆಶೀರ್ವದಿಸ್ತಾಳು ಅವಳು. ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ಸುಡ್ತೀನಿ. ಜುಟ್ಟನ್ನ ಹ? ಏನು? ಜುಟ್ಟು ಸುಟ್ಕೋತೀಯೋ ಇಲ್ಲ ಸೀರೆ ಸುಟ್ಕೋತೀಯೋ ಅದು ನಿನ್ ಕರ್ಮ. ಯಾಕಂದ್ರೆ ವಿಶಾಲಾಕ್ಷಿ ಉರಿತಿರೋ ಬೆಂಕಿ ಮಧ್ಯದಿಂದ ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹಾಯಾಗಿ ಕೂತಿದ್ಲು. ನೀನ್ ಬೆಂಕಿ ಪೊಟ್ಟನ ಏನೇ ಮಾಡುತ್ತೆ, ನೀನ್ ಸ್ವಲ್ಪ ಹುಷಾರಾಗಿರು. ಉಲ್ಲುಚಿ ಬರೋವರ್ಗೂ ಈ ಬೆಂಕಿ ಕಡ್ಡಿ ಉರಿತಾನೆ ಇರತ್ತೆ ಅಂತ ಹೇಳಿದ್ರಲ್ವಾ? ನಾಳೆ ಆದ್ರೂ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಅಕ್ಕನ್ ಸುಡಕ್ ನೋಡ್ತೀನಿ. ಯಜಮಾನ್ರೆ, ಊಟ ಮಾಡಕ್ಕೂ ಬರ್ದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮನ ನಡವಳಿಕೆ ನನ್ನನ್ನು ಕಟ್ ಹಾಕಿದೆ ನೈನಿ. ಬೆಂಕಿ ಹತ್ಕೊಳ್ದೆ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ದೇ ಹೋಗಿದ್ರೆ ನಾನ್ ಸುಟ್ಟು ಬೂದಿ ಆಗೋಗ್ತಿದ್ದೆ. ಸುಮ್ಮನಾಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ ನೈನಿ? ನನ್ ಮಗ ಬದ್ರಿನಾಥ ಏನ್ ಮಾಡಿದಾನೆ? ನನ್ನನ್ ಮುಗಿಸಿ ಅವನನ್ನ ಅನಾಥ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದೆಲ್ಲ ಆಗ್ದಿರೋ ಕೆಲ್ಸ ಅಕ್ಕ. ಸುಮನ ಹೀಗೆ ಮಾಡ್ತಾಳೆ ಅಂತ ನನಗೆ ಮೊದಲೇ ಗೊತ್ತಾಗಿರ್ಬೇಕಲ್ಲ ನೈನಿ. ಹೌದಲ್ವಾ ನೈನಿ? ಸ್ವಲ್ಪ ಆದ್ರೂ ಹಿಂಟ್ ಕೊಡ್ಬೇಕಿತ್ತು ತಾನೆ. ತಿಲೋತ್ತಮ ಅತ್ತೆ ಬರ್ಲಿಲ್ಲ ಅಂದ್ರೆ ಈ ತಲೆ ಕೆಟ್ಟ ಹಾಸಿನಿ ಈ ಮನೆಗ್ ಮಹಾರಾಣಿ ಆಗ್ಬಿಡ್ತಾಳೆ ಅಂತ ಟೆನ್ಷನ್ ಏನಾದ್ರೂ ಆಗ್ತಿದ್ಯಾ ನಿನಗೆ? ಅಕ್ಕ, ಯಾಕೆ ಹಾಗನ್ಕೋತೀಯ? ನೀನು 100 ವರ್ಷ ಬಾಳ್ ಬದುಕ್ಬೇಕು. ಯಾವ್ದಾದ್ರೂ ಅಪಾಯ ಬಂದ್ರೆ ನನ್ನ ಪ್ರಾಣನ ಒತ್ತೆ ಇಟ್ಟು ನಿನ್ನ ಕಾಪಾಡ್ತೀನಿ. ನನ್ನ ಆಯಸ್ಸನ್ನು ನೀನೇ ತಗೊಂಡ್ರೆ ಪರವಾಗಿಲ್ಲ ಅನ್ಕೊಳ್ಳೋಳು ನಾನು. ನಿನ್ ಬಗ್ಗೆ ನನಗ್ ಗೊತ್ತು ನೈನಿ, ಸುಮ್ನೆ ಹೇಳ್ದೆ. ನನ್ಗ ಆತರ ಕಾಲ್ ಎಳೆಯೋದು ಅಭ್ಯಾಸ ಅಲ್ವಾ? ಇದೆಲ್ಲ ಹಾಗಿರ್ಲಿ, ಮಕ್ಕಳು ಮನೆಗೆ ಬರೋದು ಇನ್ನೂ ತಡ ಆದ್ರೆ ಇಲ್ದೇ ಇರೋ ಸಮಸ್ಯೆಗಳು ಎದುರಾಗೋ ಥರ ಇದೆ. ನಾಳೆ ಬೆಳಗ್ಗೆ ಬರ್ತಾರಲ್ವಾ? ನಾಳೆ ಬೆಳಗ್ಗೆ ಬರ್ತಾರಾ? ಯಾರು ಹೇಳಿದ್ರಕ್ಕ? ಹಾ, ಯಾರಾದ್ರೂ ಹೇಳಿದ್ರೆ ನಾನ್ ನಂಬ್ತೀನಾ? ಕೆಲವೊಂದು ವಿಷಯ ನಿನಗ್ ಮೊದ್ಲೇ ಗೊತ್ತಾಗೋತಾರ, ಕೆಲವೊಂದೇನಾದ್ರೂ ನಾನ್ ಹೇಳಿದ್ರೆ ನಿಜ ಆಗೋಗುತ್ತೆ ನೈನಿ. ನಿನಗ್ ಗೊತ್ತಲ್ವಾ, ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ತಿಲೋತ್ತಮ ಅತ್ತೆ ಸ್ವಲ್ಪ ತಡವಾಗಿ ಬಂದ್ರೂ ಪರವಾಗಿಲ್ಲ, ಮಕ್ಕಳಂತೂ ಬೇಗ ಬರ್ತಾರಲ್ವಾ? ಇಬ್ರಲ್ವಾ ವಿಶಾಲ್? ಅದಕ್ಕೆ ಹೋಗಿದ್ದು ಇಬ್ಬರೇ ಅಂದಮೇಲೆ 3 ಬರ್ತಾರಾ? ಹೇಳಕ್ಕಾಗಲ್ಲ. ಈ ಮನೆ ಬೃಂದಾವನ ತರ ಎಲ್ರೂ ವೆಲ್ಕಮ್ ಮಾಡುತ್ತೆ. ಬೇರೆಯವ್ರ ವಿಷಯ ಗೊತ್ತಿಲ್ಲ ಆದ್ರೆ ಗಾಯತ್ರಿ ಪುಟ್ಟಿ ಉಲುಚಿ ಬೇಗ ಬರಬೇಕು ಅಕ್ಕ. ನನ್ನ ಎಡಗಣ್ಣು ಅದರ್ತಾ ಇದೆ ಅಂದ್ರೆ ಒಳ್ಳೇದೇ ಆಗುತ್ತೆ.
ಹಾಗಾದ್ರೆ ನಾಳೆ ಬೆಳಗ್ಗೆ ಮಾಮ್ ಬಂದ್ಬಿಡ್ತಾರೆ. ಮಕ್ಕಳು ಯಜಮಾನ್ರೆ, ಆ, ನಿನ್ ಗಂಡ ಹೇಳ್ತಿರೋದು ಸ್ವಂತ ತಾಯಿ ಬಗ್ಗೆ. ಹೆತ್ತ ತಾಯಿನ ಸಾಕ್ ತಾಯಿ ಅಲ್ವಾ ತಿಲೋತ್ತಮ ಅತ್ತೆಯವರು? ಹೀಗೆಲ್ಲ ಮಾತಾಡೋದಕ್ಕೇನೆ ಯಾವ ವಿಷಯ ಆದ್ರೂ ಮನ್ಸಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಅನ್ಸೋದು. ಸಾರಿ ಅದಕ್ಕೆ, ನಂದೇ ಮಿಸ್ಟೇಕ್. ತಿಲೋತ್ತಮ ಮಾಮ ಈಗ ಬರಲ್ಲ ಅಂತ ವಿಶಾಲಾಕ್ಷಿ ನಮ್ಗೆ ಹೇಳಿಲ್ಲಲ್ವಾ? ಹಾ, ಮೊದಲು ಗಾಯತ್ರಿ ರುಚಿ ಬಂದ್ರೆ ಸುಮನಂಗೂ ಸಮಾಧಾನ ಆಗತ್ತೆ. ಆಗ್ಬೇಕು ನೈನಿ. ಮೊದ್ಲೇ ಕೈ ಬೆರಳಲ್ಲಿ ಬೆಳಗ್ತಿರೋ ಬೆಂಕಿ ಕಡ್ಡಿನ ಇಟ್ಕೊಂಡು ಕೊಳ್ಳಿದವ ತರ ಓಡಾಡ್ತಿದ್ದಾಳೆ. ಅವಳ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಸೆರ್ಗಕ್ ತಾಕಿದ್ರು ಸರಿ ಮುಗಿದೋದಂಗೆ. ಉಲುಚಿ ನೋಡಿದ್ರೆ ಸುಮನನ್ ಕೈಗಂಟ್ಕೊಂಡಿರೋ ಬೆಂಕಿ ಆರಿ ಮಗುನ ಎತ್ಕೋತಾಳೆ. ತಾಯಂದ್ರು ಕಾಯ್ತಾ ಇರೋ ಮಕ್ಕಳು ನಾಳೆ ಮನೆಗೆ ಬಂದರೆ ಅದಾದ್ಮೇಲೆ ಯಾರಿಗೋಸ್ಕರ ಕಾಯ್ತಿದೀವೋ ಅವರೇ ಬಂದ್ಬಿಡ್ತಾರೆ. ಯಾ, ಓಕೆ ಓಕೆ, ಡನ್. ಗುಡ್ ನೈಟ್, ಬಾಯ್. ಗುಡ್ ನೈಟ್ ಅದಕ್ಕೆ. ವಿಶಾಲು, ವಲ್ಲಭ, ವಿಕ್ರಾಂತ್ ಎಲ್ರು ಬೇಗ ಬೇಗ ಕೆಳಗೆ ಬನ್ನಿ. ಏನೇ ಮುಖ ನೋಡ್ಕೊಂಡು ಹಾಗೆ ನಿಂತಿದ್ಯಾ? ಸರಿ, ನೈನಿ, ಹಾ ಸುಮ್ಮಿ ಬನ್ನಿ, ಎಲ್ರು ಹಾಲ್ಗೆ ಬನ್ನಿ. ಬನ್ನಿ 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 ಬನ್ನಿ, ಬೇಗ ಬಾಮ. ಏನಾಯ್ತು ಮಾವ? ಏನ್ ಮಾವ? ಯಾರಿಗೇನಾಯ್ತು? ಏನೂ ಆಗಿಲ್ಲ. ಯಾರಿಗೇನಾಯ್ತು, ಯಾರು ಸತ್ತೋದ್ರು ಅಂತ ನೀವ್ ಯಾಕೆ ಕಿರ್ಚಾಡ್ತಿದ್ದೀರಾ ಅಂತ ಕಕ್ಕ ಬಿಕ್ಕಿಯಾಗಿ ಓಡೋಡ್ ಬಂದೆ. ಏನು ಅಪಾಯ ಇಲ್ಲ ಅಲ್ವಾ? ಅಂಥದ್ದೇನೂ ಇಲ್ಲಮ್ಮ. ನೀವೆಲ್ಲರೂ ಬಂದ್ರೆ ಗುಡ್ ನ್ಯೂಸ್ ಹೇಳೋಣ ಅನ್ಕೊಂಡೆ. ಮನೇಲಿ ಒಳ್ಳೆಯವರಿದ್ರು ಒಳ್ಳೇದಾಗೋದು ಕಡಿಮೆ ಬಿಡಿ. ಅವ್ರಿಗವ್ರೆ ತಮಗ್ ಮಾತ್ರ ಒಳ್ಳೇದಾಗ್ಲಿ ಸಾಕು ಅನ್ನೋ ಸ್ವಾರ್ಥದಲ್ಲಿ ಏನಾದ್ರೂ ಇದ್ರೆ ದ್ವೇಷ ಅಸೂಯೆ ಬೆಳೆಯುತ್ತೆ. ಈಗಾಗಲೇ ಮಾನವೀಯತೆನ ಮರ್ತು ಹೋಗಿ ಮೃಗಗಳ ರೀತಿಯಲ್ಲಿ ನಡ್ಕೊಳ್ಳೋರ ಜನಸಂಖ್ಯೆ ತುಂಬ ಹೆಚ್ಚಾಗಿದೆ. ತಮ್ಮ, ಮೊದಲು ಮನೇಲಿ ಕಮ್ಮಿ ಆಗಿರೋರ್ ಬಗ್ಗೆ ಯೋಚನೆ ಮಾಡು. ಅದಕ್ಕೆ ವಲ್ಲಭ ನಿಮ್ಮೆಲ್ಲರನ್ನು ಕರೆಸಿದ್ದು. ಲೆಕ್ಕ ಮಾಡ್ಬೇಕಾ ಚಿಕ್ಕಪ್ಪ? 1 2 3 4 5 6 ಸುಮ್ನಿರ ನೀನು. ನಮ್ಮನ್ ಲೆಕ್ಕ ಇಟ್ಕೊಳ್ಳೋದಲ್ಲ, ನೆನ್ನೆ ಮೊನ್ನೆ ಇಲ್ದೇ ಇರೋರ್ ವಿಷಯ ನನ್ ಗಂಡ ಹೇಳ್ತಾ ಇರೋದು. ನಂಬರ್ ಯಾಕೆ ಬದಲಾಗತ್ತೆ? ಅತ್ತೆ ಮಕ್ಕಳು ವಾಪಸ್ ಬಂದ್ರೆ ತಾನೆ. ಬರ್ತಾರೆ ಇಬ್ರು ಮಕ್ಕಳು. ಏ ಮಾಯವೇ ಹುಡುಗಿ, ನೆನ್ನೆಯಿಂದ ಇದೇ ಮಾತನ್ನು ಹೇಳ್ತಾ ಇದ್ಯಾ ನೀನು? ಎಸ್ ರಾಜ, ನಿಮ್ಮಮ್ಮ ಬರಲ್ಲ. ನೈನಿ ಮಗಳು ಸುಮನನ್ ಮಗಳು ಇಬ್ರು ಬರ್ತಾರೆ ಅಂತ ವಿಶಾಲಾಕ್ಷಿ ಹೇಳ್ತಿದ್ದಾಳೆ. ಹಾಗಾದ್ರೆ ಮಾಮ್ ಬರಲ್ವಾ? ಯಾಕೆ ಬರ್ತಾರೆ ವಿಶಾಲ್? ಜೊತೆ ಗಾಯತ್ರಿ ಹೋಗಿದ್ದಾಳಲ್ವಾ? ಗಾಯತ್ರಿ ಹೋದ್ರೆ ಒಟ್ಟಿಗೆ ಬರ್ಬೇಕಲ್ವಾ ಅಕ್ಕ? ಗಾಯತ್ರಿ ಪುಟ್ಟಿ ಜೊತೆಗೆ ಹೋದ್ರೆ ಮಾಮ್ ವಾಪಸ್ ಬರಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ. ಹಾಗಿದ್ರೆ ಅರ್ಥ ಆಗಿದೆ ಅಂತ ಅರ್ಥ. ಏನಂತ ಅಕ್ಕ? ಅಂದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಕನ್ಫ್ಯೂಸ್ ಮಾಡ್ಬಿಡಿ.
ಒಂದು ನಿಮಿಷ ಇರೋ. ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ? ಇವಾಗ ಬರ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದ್ದಕ್ಕೆ ನಿಮ್ಮನ್ನ ಬನ್ನಿ ಅಂತ ಕರೆದಿದ್ ನಾನು. ಡಮ್ಮೋ ಡಮ್ಮ, ಬರೋರು ಇಬ್ರಲ್ಲ 3. ನಮ್ಮ ಮಾಮ್ ಕೂಡ ಬರ್ತಾರಾಗಿದ್ರೆ ಅಲ್ಲ? ಅವ್ರು ಬರಲ್ಲ, ಮಕ್ಕಳು ಮಾತ್ರ ಬರ್ತಾರೆ. ಇನ್ನೊಂದು ಹುಡುಗಿನೋ ಬರ್ಬಹುದೇನೋ. ಹಾಗಾದ್ರೆ ಈ ಮನೆ ಡೇ ಕೇರ್ ಸೆಂಟರ್ ಆಗೋಗತ್ತೆ. ಅನಾಥಾಶ್ರಮಕ್ಕೆ ಬದಲಾಯಿಸ್ಬೇಕಿದನ್ನ. ವಿಶಾಲಾಕ್ಷಿ, ಮಕ್ಕಳಿಬ್ರು ವಾಪಸ್ ಬರ್ತಾರೆ ಅಂತ ಹೇಳ್ದೆ. ನಮ್ಮಕ್ಕ 3 ಜನ ಬರ್ತಾರೆ ಅಂತ ಹೇಳಿದ್ಲು. ಇನ್ನೊಬ್ರು ಯಾರು? ಮಕ್ಕಳಿಬ್ರನ್ನ ಕರ್ಕೊಂಡ್ ಬರಕ್ಕೆ ಯಾರಾದ್ರೂ ಒಬ್ರು ಬರ್ಲೇಬೇಕಲ್ವಾ? ಅದು ನಿಜಾನೇ. ಬರೋರು ಯಾರು ವಿಶಾಲಾಕ್ಷಿ? ಬರ್ತಾ ಇದ್ದಾರೆ, ಅಲ್ಲೋಡಿ ಅಪ್ಪ. ಸಡನ್ ಆಗಿ ಗಾಳಿ ಬೀಸ್ತಾ ಇದೆ, ಕರ್ಟನ್ಸ್ ಎಲ್ಲ ಹಾರಾಡ್ತಾ ಇದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಡಮ್ಮೋ ಡಮ್ಮ, ಸರ್ಪದ್ವೀಪಕ್ಕೆ ಹೋಗಿ ವಾಪಸ್ ಬಂದಿರೋ ಮಕ್ಕಳು ಈ ಮನೆ ಕಾಲಿಟ್ಟಿರೋದಕ್ಕೆ ಪಂಚಭೂತಗಳು ಅವ್ರನ್ನ ಸ್ವಾಗತಿಸ್ತಿದೆ. ಗುರುಗಳು ಬರ್ತಾ ಇದ್ದಾರೆ. ಗಾಯತ್ರಿ, ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಶುಭಂ ಭೂಯಾತ್. ಸ್ವಾಮಿ, ಪಂಚ ಹಚ್ಕೊಂಬಂದಿದ್ದೀರಾ? ಸರ್ಪದ್ವೀಪದಲ್ಲಿ ಕರಡಿ ಸರ್ಪದ ತಲೆ ಮೇಲೆ ತಿಲೋತ್ತಮ ಬೆಳಗಿರೋ ಜ್ಯೋತಿಯ ಕಾಂತಿ ಪ್ರಭಾವದಿಂದ ಹೀಗೆ ವಸ್ತ್ರ ಮುಚ್ಚಿ ಕರ್ಕೊಂಬರ್ಬೇಕಾಯ್ತು. ಗಾಯತ್ರಿ, ನಿಮ್ಮ ತಾಯಿ ಹತ್ರ ಹೋಗು. ಗಾಯತ್ರಿ, ಇಳ್ಬಾ ಕಂದ. ನಮ್ಮಕ್ಕ 2 ಮುತ್ತು ಮಾತ್ರ ಕೊಟ್ಲು. ನೀನ್ 100 ಮುತ್ತಿಡೆ ನಿನ್ ಮಗುಗೆ, ಯಾರು ಬೇಡ ಅಂತಾರೆ? ಗುರುಗಳೇ, ಉಲುಚಿನ್ ಕೊಡಿ. ಎತ್ಕೋ ಸುಮನ. ಉಲುಚಿ ಉಲುಚಿ. ಏನಾಯ್ತು ಸುಮನ? ಸುಮನ, ಯಾಕೆ ಹಾಕಿರ್ಚ್ಕೊಂಡೆ? ಉಲುಚಿ ಅಲ್ಲ, ನನ್ನ ಮಗಳನ್ನ ಕರ್ಕೊಂಡು ಬಂದಿಲ್ಲ, ಬೇರೆ ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ ಗುರುಗಳು. ಹೌದಲ್ವ ಸ್ವಾಮಿ? ಈ ಚಿಕ್ಕ ಮಗು ಯಾರು? ಉಲೂಚಿನೇ ವಿಶಾಲ.